ಹಾಯ್ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಒಂದು ಮದುವೆಗೆ ಹೋಗಿದ್ವಿ ಕೊಪ್ಪದಲ್ಲಿ. ಅಲ್ಲಿದು ಒಂದು ಸ್ವಲ್ಪ ವೀಡಿಯೋ ತಕ್ಕೊಂಡಿದ್ದೆ, ಅದು ಹಾಕ್ತೇನೆ. ನಾವು ಹೋಗೋಷ್ಟೊತ್ತಿಗೆ ಸತ್ಯನಾರಾಯಣ ಪೂಜೆ ಎಲ್ಲ ಆಗಿತ್ತು. ಮತ್ತು ಶಾಸ್ತ್ರಕ್ಕೆ, ಅರಿಶಿನ ಶಾಸ್ತ್ರಕ್ಕೆ ಅಂತೆಲ್ಲ ರೆಡಿ ಮಾಡ್ತಾಯಿದ್ರು. ಡೆಕೋರೇಷನ್ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ರು. ಇದು ಹುಡುಗಿ, ಮುಖ ತೋರಿಸಿಲ್ಲ ನಾನು, ಅವರು ಬೇಡ ಅಂತಂದಿದ್ರು ಹಾಗಾಗಿ. ಮತ್ತು ಇದು ಮೆಹಂದಿಗೆಲ್ಲ ಡೆಕೋರೇಷನ್ ಮಾಡ್ಕೊತಾಯಿದ್ರು. ಪ್ಲೇಟ್ ಒಳಗಡೆ ಮೆಹಂದಿ ಕೋನ್ನೆಲ್ಲ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಾಡಿದರು ಸಿಂಪಲ್ಲಾಗಿ. ಜಾಸ್ತಿ ಏನು ವೀಡಿಯೋ ತಗೊಂಡಿಲ್ಲ ನಾನು, ಸ್ವಲ್ಪ ಹಾಗೆ ಒಂದೊಂದು ಕ್ಲಿಪ್ಸ್ ಥರ ಸಣ್ಣ ಸಣ್ಣಗೆ ತಕ್ಕೊಂಡಿದ್ದೀನಿ. ಇದು ನಾನು ನನ್ನ ಮಗಳು ಸಾಯಂಕಾಲ ಶಾಸ್ತ್ರಕ್ಕೆ ಅಂತ ಲ್ಯಾವೆಂಡರ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ ನಾನು. ಅದೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಮತ್ತೆ ಮದುವೆಗೆ ಹೋಗಿದ್ವಿ. ನಾನು ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ. ಮದುವೆ ಲೇಟ್ ಇತ್ತು, ಒಂದು 12 ಗಂಟೆಗೆ ಏನೋ ಇತ್ತು ಮುಹೂರ್ತ, ಹಾಗಾಗಿ ಲೇಟಾಗಿತ್ತು. ಹೋಗೋಷ್ಟೊತ್ತಿಗೆ ಕೊಪ್ಪದಲ್ಲಿದ್ದಿದ್ದು ಮದುವೆ. ಹೋಗಿದ್ವಿ, ಚೆನ್ನಾಗಾಗಿತ್ತು ಮದುವೆ ಎಲ್ಲ. 12 ಗಂಟೆಗೆ ಮುಹೂರ್ತಕ್ಕೆ ನಿಲ್ಲಿಸಿದ್ದು, 12:30ಗೆಲ್ಲ ಆಯಿತು. ಊಟ ಅವರು ಮಂಗಳೂರು ಕಡೆ ಸೈಡವರಾಗಿದ್ದರಿಂದ ನಾನ್ ವೆಜ್ ಮಾಡಿದರು ಮದುವೆಗೆ. ಕಬಾಬ್ ಇದು, ಮತ್ತು ಇದು ಪಾಯಸ ಮಾಡಿದರು, ಮತ್ತು ಮಾಡಿಸಿದ್ರು ರಸಮ್ಮು, ಮತ್ತು ಈಚೆದು ಇದು ಚಿಕನ್ ಚಾಪ್ಸ್ ಮಾಡಿದರು. ಇದು ಮೊಸರು ಗೊಜ್ಜು ಮಾಡ್ತಾರಲ್ಲ ಅದು, ಇದು ಮಟನ್ನು ಗ್ರೇವಿ, ಮತ್ತು ಇದು ಮಜ್ಜಿಗೆ, ಅನ್ನ. ಇದು ತುಂಬ ದೊಡ್ಡ ಹಾಲು, ಚೆನ್ನಾಗಿತ್ತು. ಊಟದ ಹಾಲೆಲ್ಲ ತುಂಬ ದೊಡ್ಡ ಇತ್ತು ಊಟದ ಹಾಲು ಇದು. ಮತ್ತು ಮುಹೂರ್ತ ಎಲ್ಲ ಮುಗಿದ್ಮೇಲೆ ಇದು ರಿಸೆಪ್ಷನ್ಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ರು ಹಾಲ್ನ. ನಾವು ರಿಸೆಪ್ಷನ್ಗೆಲ್ಲ ಕಾರ್ಡೆಲ್ಲ ಇದು ಕೊಟ್ಬಿಟ್ಟು, ಗಿಫ್ಟೆಲ್ಲ ಕೊಟ್ಬಿಟ್ಟು ಊಟಕ್ಕೆ ಬಂದ್ವಿ. ಊಟಕ್ಕೆ ಫಸ್ಟ್ ಪಾಯಸ, ಆಮೇಲೆ ಉಪ್ಪಿನಕಾಯಿ, ಕೋಸಂಬರಿ ಹಾಕಿದ್ರು, ಮತ್ತು ಇದು ಮೊಸರು ಗೊಜ್ಜು ಹಾಕಿದ್ರು, ಮತ್ತು ಶೇವ್ಗೆ, ಚಿಕನ್ನು ಗ್ರೇವಿ ಇತ್ತು. ಚೆನ್ನಾಗಾಗಿತ್ತು. ಶೇವ್ಗೆ ಎಲ್ಲೋ ಬೇರೆ ಕಡೆಯಿಂದ ತರಿಸಿದ್ರು. ಮತ್ತು ಮಟನ್ನು, ಮತ್ತು ಇದಿತ್ತು ಗೀ ರೈಸು, ಮಟನ್ನು ಗೀ ರೈಸು, ಕಬಾಬು. ನಾನು ಇಷ್ಟು ಹಾಕಿಸ್ಕೊಂಡೆ. ಮತ್ತು ಅನ್ನ, ರಸಮ್ಮು, ಮತ್ತು ಅನ್ನ, ಮಜ್ಜಿಗೆ, ಐಸ್ ಕ್ರೀಮು, ಮತ್ತು ಇದು ಬಾಳೆಹಣ್ಣಿತ್ತು. ನಾನು ಅದು ಹಾಕ್ಸ್ಕೊಂಡಿಲ್ಲ, ಐಸ್ ಕ್ರೀಮನ್ನು ತೊಗೊಂಡಿದ್ದೆ. ಚೆನ್ನಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.